ಕೇಸ್ ಮುಚ್ಚಿ ಹಾಕೋಕೆ ಲಂಚ ಪಡೆದ ಆರೋಪ ಪ್ರಕರಣ ಕಡ್ಡಾಯ ರಜೆ ನೀಡಿದ್ದರೂ ಮಹಿಳಾ ಠಾಣೆಗೆ ಪೋಸ್ಟಿಂಗ್. ಮಂಗಳೂರು ಮಹಿಳಾ ಠಾಣೆಗೆ ಬಾಲಕೃಷ್ಣನನ್ನ ಪೋಸ್ಟಿಂಗ್ ಮಾಡಲಾಗಿತ್ತು. ಸಿಎಂ ಪದಕ ಪಡೆದಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಉಳ್ಳಾಲ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿದ್ರು ಬಾಲಕೃಷ್ಣ. ಕೋಟೆಕಾರು ಬ್ಯಾಂಕ್ ರಾಬರಿ ಪ್ರಕರಣದಲ್ಲಿ ಕಡ್ಡಾಯ ರಜೆ ತೆರಳಿತು. ಬ್ಯಾಂಕ್ನವರಿಂದ ಹಣಕ್ಕೆ ಬೇಡಿಕೆ ಹಿನ್ನೆಲೆಯಲ್ಲಿ ಕಡ್ಡಾಯ ರಜೆಯನ್ನ ತೆಗೆದುಕೊಳ್ಳಲಾಗಿತ್ತು. ಆದರೆ ಈ ಮೊದಲು ಮೀನಾಕ್ಷಿ ಎಂಬುವರ ಬಳಿ 3 ಲಕ್ಷ ವಸೂಲಿ ಮಾಡಿದ್ದಾರೆ ಎನ್ನುವ ಆರೋಪ. ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದ ಮೀನಾಕ್ಷಿ, ಆದರೂ ಮಂಗಳೂರು ಮಹಿಳಾ ಠಾಣೆಗೆ ಬಾಲಕೃಷ್ಣನನ್ನ ಪೋಸ್ಟಿಂಗ್ ಅನ್ನ ಮಾಡಲಾಗಿದೆ. ನೋಡಿ, ಬಾಲಕೃಷ್ಣ ಅವರ ವಿರುದ್ಧ ಗಂಭೀರವಾದಂಥ ಆರೋಪ, ಲಂಚ ಪಡ್ಕೊಳ್ತಾರೆ ಅಂತ. ಈ ಹಿಂದೆ ಕೂಡ ಲಂಚ ಪಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಈ ಬ್ಯಾಂಕ್ ದರೋಡೆ ನಡೀತಲ್ಲ, ಆ ಪ್ರಕರಣದಲ್ಲೂ ಕೂಡ ಲಂಚ ಕೇಳಿದ್ರಂತೆ. ಅದಾದ್ಮೇಲೆ ಓರ್ವ ಮಹಿಳೆ ಇವ್ರ ಮೇಲೆ ಗಂಭೀರವಾದಂಥ ಆರೋಪ ಮಾಡಿದ್ರು. ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದು ಉನ್ನತಾಧಿಕಾರಿಗಳಿಗೆ ಏನೇನು ಸಮಸ್ಯೆ ಆಗಿತ್ತು ಅನ್ನೋದನ್ನು ತಿಳಿಸಲಾಗಿತ್ತು. ಇವರ ಬಂಗಾರ ಏನೋ ಕಳ್ತನ ಆಗಿತ್ತಂತೆ. ಆ ಕಳ್ತನದ ಬಂಗಾರದಲ್ಲೂ ಇವರು ಎಷ್ಟು ಹೊಡೆದಿದ್ರಂತೆ, ಜೊತೆಗೆ ದುಡ್ಡು ಕೇಳಿದ್ರಂತೆ, ಅಷ್ಟು ಬೇಕು ಇಷ್ಟು ಬೇಕು ಅಂತ. ಹಾಗಾಗಿ ಹೀಗೆ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಡಿ ಅಂತ ಕೇಳಿದ್ರೆ ದುಡ್ಡು ಕೇಳ್ತಾ ಇದ್ದಾರೆ, ಲಂಚಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಹೇಳಲಾಗಿತ್ತಂತೆ. ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಇದು ಮೊದಲನೇ ಪ್ರಕರಣ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಇವರನ್ನ ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಮಾಡಲಾಗಿದೆ. ಈ ಆರೋಪಗಳಿದ್ರೂ ಇವ್ರ ಮೇಲೆ ಲಂಚ ಕೇಳ್ತಾರೆ, ಲಂಚ ಪಡ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದ್ರೂ ರಜೆ ಮೇಲೆ ಕಳಿಸೋದು, ಪೋಸ್ಟಿಂಗ್ ಅನ್ನ ಮಾಡೋದು, ಈ ಥರದ ಕೆಲಸಗಳನ್ನು ಮಾಡಲಾಗ್ತಿದೆ ಅನ್ನುವಂಥ ಆರೋಪ. ದರೋಡೆ ಕೇಸ್ನ ಆರೋಪಿಗಳ ಕುಟುಂಬಸ್ಥರ ಬಳಿ ಹಣ ವಸೂಲಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೀನಾಕ್ಷಿಯ ಮಗ ಸೇರಿ 5ರನ್ನ ಬಂಧಿಸಿದ್ದ ಉಳ್ಳಾಲ ಪೊಲೀಸರು. ಪ್ರಕರಣದ ಎಲ್ಲ ಆರೋಪಿಗಳಿಂದ ಹಣ ವಸೂಲಿ ಬಗ್ಗೆ ಅನುಮಾನ ಇದೆ. ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಬಾಲಕೃಷ್ಣರಿಂದ ವಸೂಲಿ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ. ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಆರೋಪ ಮಾಡಿದ ಮೀನಾಕ್ಷಿ, ಹೆರಿಗೆಗೆ ಬಂದಿದ್ದ ಮಗಳ ಚಿನ್ನ ಅಡವಿಟ್ಟು ಹಣ ಕೊಟ್ಟಿದ್ರು ಮೀನಾಕ್ಷಿ. ಮಗಳ ಚಿನ್ನಾಭರಣ ಅಡವಿಟ್ಟು 3 ಲಕ್ಷ ಹಣ ಕೊಟ್ಟಿದ್ದ ಮೀನಾಕ್ಷಿ. 3 ಲಕ್ಷ ಕೊಟ್ಟರು ಮತ್ತಷ್ಟು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂಥ ಆರೋಪ. ಮಗನ ಮೈ ಮೇಲಿದ್ದ ಚಿನ್ನಾಭರಣವನ್ನ ಕಸಿದಿದ್ರು ಅಂತ ಮೀನಾಕ್ಷಿ ಇದೀಗ ಆರೋಪಿಸ್ತಾ ಇದ್ದಾರೆ. ನೋಡಿ, ಚಿನ್ನಾಭರಣವನ್ನ ದೋಚಿದ್ರಂತೆ. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕೂಡ ತಮ್ಮ ಮಗನ ಮೇಲಿದ್ದಂಥ ಚಿನ್ನಾಭರಣವನ್ನ ಕಸಿದಿದ್ರು ಅಂತ ಮೀನಾಕ್ಷಿಯವರು ಆರೋಪಿಸ್ತಾ ಇದ್ದಾರೆ. ಇದೇ ವಿಚಾರವನ್ನ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೂ ಕೂಡ ಮೀನಾಕ್ಷಿಯವರು ತಂದಿದ್ರು. ಆದ್ರೂ ಯಾವುದೇ ರೀತಿಯಾದಂಥ ಆಕ್ಷನ್ ಆಗಿಲ್ಲ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ನಿಜವಾಗಿಯೂ ಅರ್ಹರಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಯಾಕೆಂದರೆ ಪದಕ ಸಿಗಬೇಕಾದ ವ್ಯಕ್ತಿ ಅವರು ಹೇಗಿರಬೇಕು ಅಂತ ನಾನು ಹೇಳಬೇಕಾಗಿಲ್ಲ, ಅವರಿಗೆ ಗೊತ್ತಿರ್ತದೆ, ಅವರ ಆಂತರಿಕೆಗೆ ಗೊತ್ತಿರ್ಬೋದು. ನಾನು ಇಷ್ಟೇ ಹೇಳೋದು, ಬಾಲಕೃಷ್ಣ ಸರಿಗೆ ಅವರು ಮಾಡಿದಂಥ ತಪ್ಪು ಅವರ ಆತ್ಮಸಾಕ್ಷಿಗೆ ಖಂಡಿತವಾಗಿ ಗೊತ್ತಿರ್ತದೆ. ನನ್ನ ಕೈಯಿಂದ ದುಡ್ಡು ತಗೊಂಡಿದ್ದು, ನನ್ನ ಮಗನ ಚಿನ್ನ ಅವರು ಇಟ್ಟುಕೊಂಡಿದ್ದು ಎಲ್ಲ ಒಂದು ವೇಳೆ ಅವರ ಕೈಯಲ್ಲಿ ಇಲ್ಲದಿದ್ದರೆ ಅವರೇ ಹೇಳಬೇಕಿತ್ತು, ಇಷ್ಟು ದಿನದೊಳಗೆ ಅದು ಪೊಲೀಸ್ ಸ್ಟೇಷನಲ್ಲಿ ಇದೆ ಅಥವಾ ಬೇರೆ ಪೊಲೀಸ್ ಕೈಯಲ್ಲಿ ಇದೆ, ಅದನ್ನು ಕೊಡಿಸುವ ವ್ಯವಸ್ಥೆ ಇಷ್ಟು ದಿನದಲ್ಲಿ ಅವರು ಮಾಡ್ತಿದ್ರು. ಅದವರು ಮಾಡಲಿಲ್ಲ. ಈಗ ನಾನು ಹೇಳೋದು ಇಷ್ಟೇ, ಅವರ ಆತ್ಮಸಾಕ್ಷಿಗೆಯೇ ಅವರು ಆ ಪದಕಕ್ಕೆ ಅರ್ಹರಲ್ಲ. ನಿಜವಾಗಿಯೂ ನಾನು ಹೇಳಬೇಕಾಗಿಲ್ಲ. ನಾನು ಇಷ್ಟೇ ಕೇಳೋದು, ಅದು ಅವರಿಗೆ ಸಿಕ್ಕಿದೆ, ಅದಕ್ಕೆ ನಾನು ಮತ್ಸರ ಪಡೋದಿಲ್ಲ, ಸಂತೋಷವೇ. ಆದರೆ ಅವರಿಗೆ ಅವರ ಪದಕವನ್ನು ಉಳಿಸಿಕೊಳ್ಬೇಕಿದ್ರೆ ನನ್ನ 50 ಗ್ರಾಮ್ ಚಿನ್ನ ಮತ್ತು ನನ್ನ ದುಡ್ಡು ಕೊಟ್ಟರೆ ಮಾತ್ರ ಆ ಪದಕಕ್ಕೆ ಅರ್ಹರು. ನ್ಯಾಯ ಒದಗಿಸಬೇಕು. ಒಂದು ಮಹಿಳೆಗಾದ ಅನ್ಯಾಯಕ್ಕೆ ನ್ಯಾಯ ಬೇಕಲ್ವ ಸರ್? ನಾನು ಇಷ್ಟೇ ಕೇಳೋದು. ಈಗೀಗೆ ನಾನು ಅವರ ಬಗ್ಗೆ ಏನು ಕೇಳಲಿಕ್ಕೆ ಹೋಗಿರಲಿಲ್ಲ ಜಾಸ್ತಿ. ಯಾಕೆಂದೇಳಿದರೆ ನಾನು ಬೇರೆಯವರ ವಿಷಯಕ್ಕೆ ತಲೆ ಹಾಕ್ತಿರಲಿಲ್ಲ. ಈಗ ಮೊನ್ನೆಯಿಂದ ಅವರದ್ದೆಲ್ಲ ವಿಷಯಗಳನ್ನು ನಾನು ನೋಡ್ತಾ ಇರೋದು. ಯಾಕೆಂದರೆ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದು ಅದೇ ದರೋಡೆ ಪ್ರಕರಣದಲ್ಲಿ 5 ಲಕ್ಷ ರೂಪಾಯಿ ಲಂಚ ಕೇಳಿದ್ರು. ಮತ್ತು ಅವರನ್ನು ರಜೆಯಲ್ಲಿ ಕಳಿಸಿದ್ದೇನೆ ಅಂತೇಳಿ ಕಮಿಷನರ್ ಹೇಳಿದ್ದಾರೆ ಅಂತೇಳಿ ಬರೆದಿದ್ದಾರೆ. ಮತ್ತು ಏನೋ ಯಾವುದೋ ಒಂದು ಜಾಸ್ತಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಅವರ ಬಗ್ಗೆ ACP ರೈಡ್ ಆಗಿತ್ತು, ಅದೆಲ್ಲ ಬರೆದಿದ್ದಾರೆ ಪೇಪರಲ್ಲಿ. ಯಾವುದೋ ಸತ್ಯಾಸತ್ಯತೆಗಳು ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೇನೆ ಅಷ್ಟೇ. ಆದರೆ ನನಗೆ ಅದು ಅನ್ಯಾಯ ಸತ್ಯವೇ ಅಲ್ವಾ? ಆಗಿದ್ದ ಕಾರಣ ಅದೆಲ್ಲ ಆಗಿರ್ಬೋದು ಅಂತ ನನ್ನ ಮನಸ್ಸಿಗೆ ಕೂಡ ಅನಿಸ್ತದೆ. ನನಗೆ ಯಾರೋ ಒಬ್ಬರು ಅನ್ನೋನ್ ನಂಬರಿಂದ ಫೋನ್ ಬಂತು, ಮೇಡಮ್ ನೀವು ಉಳ್ಳಾಲದಲ್ಲಿ ACP ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಿಮಗೆ ಮೋಸ ಆಗಿದೆ, ಬಾಲಕೃಷ್ಣ ಅವರೇನಾದರೂ ಮೋಸ ಮಾಡಿದ್ರಾ? ಯಾರು ಅಂತ ಕೇಳಿದ್ದೇನೆ ನಾನು. ಬಾಲಕೃಷ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ. ನನ್ನ ನಂಬರ್ ನಿಮಗೆ ಯಾರು ಕೊಟ್ಟರು ಅಂತ ನಾನು ಜೋರು ಮಾಡಿ ಕೇಳಿದ್ದೇನೆ ಅವರಿಗೆ. ಅದಕ್ಕೆ ನನಗೆ ಅಂದರೆ ಅವರ ಇಲಾಖೆಯವರದ್ದೇ, ಅವರು ಯಾರ್ದೊಂದು ಹೆಸರು ಹೇಳಿದರು, ಪೊಲೀಸ್ ಇಲಾಖೆಯದ್ದೇ, ಯಾರ್ದು ಅಂತ ಗೊತ್ತಿಲ್ಲ, ಅವರು ಕೊಟ್ಟರು, ಹೀಗೀಗೆ ಆಗಿದೆ. ನಾನು ಸತ್ಯ ವಿಷಯ ಅವರಿಗೆ ಹೇಳಿದೆ, ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನನಗೆ ಅದು ಅನ್ಯಾಯ, ನಾನು ಅವರಲ್ಲಿ ಹೇಳಿಕೊಂಡಿದ್ದೇನೆ.
ಆದರೆ ನಾನು ಮಾಧ್ಯಮಕ್ಕೆ ಕಂಪ್ಲೇಂಟ್ ಕೊಡುವಂಥ ನನ್ನ ಯಾವುದೇ ಮಾಹಿತಿಗಳನ್ನು ನಾನು ಬಿಟ್ಟು ಕೊಡಲಿಲ್ಲ. ಆದರೆ ಈಗ ಅದು ಮಾಧ್ಯಮದಲ್ಲಿ ಬಂದಿದೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ವಿಷಯಕ್ಕೆ ನನಗೆ ಏನು ಸಂಬಂಧನೇ ಇಲ್ಲ. ಅವರಿಗೆ ಆ ಪದಕಕ್ಕೆ ನಿಜವಾಗಿಯೂ ಅರ್ಹರಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಯಾಕೆಂದರೆ ಪದಕ ಸಿಗಬೇಕು. ಎಸ್ ನೋಡಿ, ಇದು ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರ ವಿರುದ್ಧ ಕೇಳ್ಬರ್ತಿರುವಂಥ ಒಂದು ಗಂಭೀರವಾದಂಥ ಆರೋಪ. ದೂರುದಾರಿ ಮಾತನಾಡಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡಿದ್ರೆ, ನನಗೆ ಈ ಎಲ್ಲ ವಿಚಾರಗಳು ಗೊತ್ತಿರಲಿಲ್ಲ. ಯಾವಾಗ ಇವರ ವಿಚಾರಗಳು ಒಂದೊಂದೇ ಗೊತ್ತಾಗೋಕೆ ಶುರು ಆಯಿತೋ ಆಗ ನಾನು ಕೂಡ ನನಗಾದ ಅನ್ಯಾಯದ ಬಗ್ಗೆ ಪ್ರಶ್ನಿಸಬೇಕು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಈ ಥರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಬಾಲಕೃಷ್ಣ ಅವರು ಈ ಹಿಂದೆಯಿಂದಲೂ ಕೂಡ ಇದೇ ರೀತಿಯಾಗಿ ಲಂಚವನ್ನು ಸ್ವೀಕರಿಸ್ತಾ ಇದ್ರ. ಕೇವಲ ಮೀನಾಕ್ಷಿ ದೂರು ಕೊಟ್ಟಿದ್ದಾರಲ್ಲ, ಈ ಪ್ರಕರಣ ಮಾತ್ರ ಅಲ್ಲದೆ ಈ ಬ್ಯಾಂಕ್ ದರೋಡೆ ಸಿಕ್ಕಾಪಟ್ಟೆ ಸದ್ದಾಗಿದ್ದು ಸುದ್ದಿ ಆಗಿದ್ದು ಬ್ಯಾಂಕ್ ದರೋಡೆ ಪ್ರಕರಣ, ಅದರಲ್ಲೂ ಕೂಡ ಲಂಚವನ್ನು ಕೇಳಿದ್ರ. ಅದಕ್ಕೆ ಹಿರಿಯ ಅಧಿಕಾರಿಗಳು ರಜದ ಮೇಲೆ ಇವರನ್ನು ಕಳಿಸಿದ್ರ. ಹಿರಿಯ ಅಧಿಕಾರಿಗಳು ಇವರನ್ನು ಸೇಫ್ ಮಾಡ್ತಿದ್ದಾರೋ ಅಥವಾ ಹಿರಿಯ ಅಧಿಕಾರಿಗಳಿಗೂ ಇವ್ರ ಕಡೆಯಿಂದ ಪಾಲ್ ಹೋಗ್ತಾ ಇದೆಯೋ, ಇದು ಸಹಜವಾಗಿ ಮೂಡುವಂಥ ಪ್ರಶ್ನೆ. ನೋಡಿ, ಪೊಲೀಸರು ಅಂತ ಹೇಳಿದ್ರೆ ನ್ಯಾಯ ಕೊಡಿಸುವವರು. ಯಾರ್ಯಾರಿಗೆ ಸಮಸ್ಯೆ ಆಗುತ್ತೋ, ಅನ್ಯಾಯ ಆಗುತ್ತೋ ಅವರ ಪರವಾಗಿ ಧ್ವನಿ ಎತ್ತಬೇಕು. ಅದನ್ನು ಹೊರತುಪಡಿಸಿ ಇವರೇ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಬೇಲಿಯೇ ಎದ್ದು ಹೊಲ ಮೇಯೋದು ಅಂತಾರಲ್ಲ, ಆ ಗಾದೆ ಇವ್ರಿಗೆ ಸೂಕ್ತ ಆಗತ್ತೆ ಅಂತ ಅನ್ಸುತ್ತೆ. ಈ ಥರ ಆದರೆ ಜನರು ಹೇಗೆ ನಂಬಿ ಪೊಲೀಸ್ ಠಾಣೆಗೆ ಬರ್ತಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಪ್ರಕರಣದ ಬಗ್ಗೆ ನಾವು ಗಮನಿಸೋದಾದರೆ ಈ ಪದಕ ಸುತ್ತಾ ಇದೆ. ಪದಕ ಬಂದಿದ್ದು ಆರೋಪಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ರೀತಿಯಾಗಿ ಒಂದು ಪ್ರತಿಷ್ಠಿತ ಪದಕವನ್ನು ಪಡ್ಕೊಳ್ಳೋದಕ್ಕೆ ಇವರು ನಾಲಾಯಕ್ಕಿಲ್ಲ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಏನು ನಡೀತಾ ಇದೆ? ಬಾಲಕೃಷ್ಣ ಅವರು ಲಂಚ ಸ್ವೀಕರಿಸ್ತಾ ಇದ್ದಾರೋ ಅಥವಾ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೋ, ಉನ್ನತ ಅಧಿಕಾರಿಗಳು ಇವರನ್ನು ಸೇಫ್ ಮಾಡ್ತಿದ್ದಾರೋ ಅಥವಾ ಅಧಿಕಾರಿಗಳಿಗೆ ಪಾಲ್ ಹೋಗ್ತಾ ಇದೆಯೋ, ಏನು ಪ್ರಾಬ್ಲಮ್ ಅಂತ? ನೀತಿ ಕೋಟೆಕರ್ ಬ್ಯಾಂಕ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪೊಲೀಸ್ ಠಾಣೆಯ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಆಗಿರುವಂಥ ಬಾಲಕೃಷ್ಣ ಇವರನ್ನು ಕಡ್ಡಾಯ ರಜೆ ಮೇಲೂ ಕೂಡ ಕಳಿಸಲಾಗಿತ್ತು ಮತ್ತು ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೂಡ ಇತ್ತು. ಈಗ ಇವರಿಗೆ ಮಂಗಳೂರಿನ ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಮಾಡಲಾಗಿದೆ ಮತ್ತು ಮೊನ್ನೆ ತಾನೇ ಮುಖ್ಯಮಂತ್ರಿ ಪದಕ ಕೂಡ ಇವರಿಗೆ ಲಭಿಸಿರುವಂಥದ್ದು. ಆದರೆ ಈ ಬೆನ್ನಲ್ಲೇ ಇವರ ವಿರುದ್ಧ ಒಂದು ಬಹಳ ಗಂಭೀರವಾಗಿರುವಂಥ ಒಂದು ಆರೋಪ ಕೇಳಿ ಬಂದಿದೆ. ಕಳ್ಳತನ ಪ್ರಕರಣದ ಆರೋಪಿಯ ತಾಯಿಯಿಂದಲೇ ಇವರು ಕಳ್ಳತನವನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ. ಅದು ಕೂಡ 3 ಲಕ್ಷ ರೂಪಾಯಿ ಚಿನ್ನ ಮತ್ತು ಒಂದು 50 ಗ್ರಾಂ ಚಿನ್ನಾಭರಣವನ್ನು ಇವರು ವಶಕ್ಕೆ ಪಡೆದಿದ್ದಾರೆ. ಅದನ್ನು ವಾಪಸ್ ನೀಡದೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ರೀತಿಯ ಆರೋಪವನ್ನು ಆ ಒಂದು ಪ್ರಕರಣದ ಆರೋಪಿ ಏನಿದ್ದಾನೆ ಆತನ ತಾಯಿ ಆರೋಪ ಮಾಡಿದ್ದಾರೆ. ಕೇವಲ ಆರೋಪ ಮಾತ್ರ ಮಾಡಿಲ್ಲ. ಮಂಗಳೂರು ಪೊಲೀಸ್ ಉಪವಿಭಾಗದ ACP ಧನ್ಯ ನಾಯಕ್ ಅವರಿಗೆ ಒಂದು ಲಿಖಿತವಾಗಿ ದೂರನ್ನು ಕೂಡ ನೀಡಿದ್ದಾರೆ. ಆದರೆ ದೂರು ನೀಡಿ ಅನೇಕ ದಿನಗಳು ಕಳೆದರೂ ಕೂಡ ಬಾಲಕೃಷ್ಣ ವಿರುದ್ಧ ಯಾವುದೇ ರೀತಿಯ ಒಂದು ಪ್ರಕರಣ ಅನ್ನುವಂಥದ್ದು ದಾಖಲಾಗಿಲ್ಲ. ಇದೀಗ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಮತ್ತು ಆ ತಾಯಿಯ ಒಂದು ಅಳಲನ್ನು ಕೇಳಿದಂಥ ಸಂದರ್ಭ ಆ ಮಹಿಳೆ ಅವರನ್ನು ನೋವನ್ನು ಹೇಳ್ಕೊಳ್ತಾ ಹೋಗ್ತಾರೆ. ಆದರೆ ಅವರು ಮಾಡ್ತಾ ಇರುವಂಥ ಆರೋಪಕ್ಕೆ ಪೂರಕವಾಗಿ ಒಂದಿಷ್ಟು ಅಡವಿಟ್ಟಂಥ ದಾಖಲೆಗಳನ್ನು ಇಟ್ಟಿದ್ದಾರೆ ಮತ್ತು ಲಿಖಿತವಾಗಿ ದೂರನ್ನು ಕೊಟ್ಟಿದ್ದಾರೆ. ಬಿಟ್ಟರೆ ಬೇರೆ ಯಾವುದೇ ಸಾಕ್ಷ್ಯಗಳಿಲ್ಲ. ಆದರೂ ಕೂಡ ಅವರು ಮಾಡ್ತಾ ಇರುವಂತಹ ಒಂದು ಆರೋಪ ಏನು ಅಂತ ಕೇಳಿದ್ರೆ 3 ಲಕ್ಷ ರೂಪಾಯಿ ಹಣದ ಬೇಡಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಈ ಒಂದು ಪ್ರಕರಣದಿಂದ ಆತನನ್ನ ಹೊರತರೋದಕ್ಕೆ 3 ಲಕ್ಷದ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಆ ಯುವಕನನ್ನ ಹೊರತರೋದಕ್ಕೆ. ಮತ್ತು ಆತನ ಮೈ ಮೇಲಿದ್ದಂಥ ಒಂದು ಚಿನ್ನಾಭರಣಗಳನ್ನ ಕೂಡ ಇವರು ಪಡೆದಿದ್ರು. ಬಾಲಕೃಷ್ಣ ಅನ್ನುವಂಥ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಆ ಚಿನ್ನಾಭರಣ ಕೂಡ ಅವರು ಕಸಿದುಕೊಂಡಿದ್ರು. ಆತನ ಮೈ ಮೇಲಿದ್ದಂಥ ಸುಮಾರು 50 ಗ್ರಾಂ ಚಿನ್ನವನ್ನು ಪಡೆದುಕೊಂಡಿದ್ರು. ಆದರೆ ಆ ತಾಯಿ ಏನಿದ್ದಾರೆ ಅವರು ವಿಚಾರಣೆ ಮಾಡ್ತಾರೆ, ಅಂದ್ರೆ ಯಾಕೆ ನೀವು ಚಿನ್ನವನ್ನು ತೆಗೆದುಕೊಳ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ. ಆಗ ಬಾಲಕೃಷ್ಣ ಕೊಟ್ಟಂತ ಉತ್ತರ ಏನು ಅಂದ್ರೆ, ಇದು ಆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ನಾನು ಉಲ್ಲೇಖ ಮಾಡ್ತೀನಿ, ಈಗ ಇದು ನನ್ನ ಬಳಿ ಇರಲಿ ಅಂತ ಹೇಳಿರ್ತಾರೆ. ಆದ್ರೆ ಇದಾದ ಬಳಿಕ ಯಾವಾಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೋ ಆಗ ಈ ಚಿನ್ನಾಭರಣದ ವಿಚಾರವಾಗಿ ಅಲ್ಲಿ ಯಾವುದೇ ರೀತಿಯ ಉಲ್ಲೇಖ ಇರೋದಿಲ್ಲ. ಈ ಸಂದರ್ಭ ಮಹಿಳೆ ಗೊತ್ತಾಗ್ತಾ ಹೋಗುತ್ತೆ, ಬಾಲಕೃಷ್ಣ ಇವರಿಗೆ ವಂಚನೆ ಮಾಡಿದ್ದಾರೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ವಂಚನೆ ಮಾಡಿದ್ದಾರೆ ಮತ್ತು 3 ಲಕ್ಷ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಮತ್ತು ಆ ಹೆಂಗಸೇನಿದ್ದಾರೆ, ತಾಯಿ ಏನಿದ್ದಾರೆ, ಅವರು ಅಂದರೆ 27ನೇ ತಾರೀಕಿಗೆ ಈ ತರ ಒಂದು ಆಮಿಷವನ್ನು ಒಡ್ಡಿದ್ದು ಇನ್ಸ್ಪೆಕ್ಟರ್. ಇದಾದ ಬೆನ್ನಲ್ಲೇ ಅಂದರೆ ಜುಲೈ 1ನೇ ತಾರೀಕು ಅವರು ಮಗಳು ಹೆರಿಗೆಗೆ ಅಂತ ಮನೆಗೆ ಬಂದಂಥ ಸಂದರ್ಭ, ತವರು ಮನೆಗೆ ಬಂದಂತಹ ಮಗಳ ಚಿನ್ನಾಭರಣವನ್ನು ಅಡ ಇಟ್ಟು ಅವರು ಆ ಒಂದು ಚಿನ್ನಾಭರಣ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಸದ್ಯ ಈ ರೀತಿ ದೂರು ನೀಡಿದ್ರು ಕೂಡ ಯಾವುದೇ ರೀತಿಯ ಒಂದು ಕ್ರಮ ಅನ್ನುವಂಥದ್ದು ಬಾಲಕೃಷ್ಣ ವಿರುದ್ಧ ಆಗಿಲ್ಲ. ಅವರಿಗೆ ಮುಖ್ಯಮಂತ್ರಿ ಪದಕ ಬೇರೆ ಸಿಕ್ಕಿದೆ. ಇದಾದ ಬಳಿಕ ಈಗ ಮಹಿಳಾ ಠಾಣೆಗೆ ಅವರಿಗೆ ಪೋಸ್ಟಿಂಗ್ ಕೂಡ ಆಗಿದೆ. ಈ ಸಂದರ್ಭ ಮಹಿಳೆ ವಿಚಾರವಾಗಿ ಒಂದು ಅಸಮಾಧಾನವನ್ನ ತೋಡಿಕೊಳ್ತಾ ಇದ್ದಾರೆ. ಈ ರೀತಿ ವಂಚನೆಯನ್ನ ಮಾಡಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಗೆ CM ಪದಕವನ್ನು ಕೊಡುವಂಥದ್ದು ಸರಿನಾ? ಅವರು ಇದಕ್ಕೆ ಅರ್ಹನಾ?
ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಮುಂದಕ್ಕೆ ಅವರಿಗೆ CM ಪದಕ ಕೊಡಲಿ ಅಥವಾ ಪೋಸ್ಟಿಂಗ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಆದರೆ ಸರ್ಕಾರ ಈ ವಿಚಾರವಾಗಿ ಪೊಲೀಸ್ ಇಲಾಖೆ ನನಗೆ ನ್ಯಾಯವನ್ನು ಕೊಡಬೇಕು. ನನ್ನ ಚಿನ್ನಾಭರಣವನ್ನು ಏನು ಕಸಿದುಕೊಂಡಿದ್ರು ಮತ್ತು ನನ್ನ ಹಣವನ್ನು ಏನು ಪಡೆದುಕೊಂಡಿದ್ರು ಅದನ್ನು ಆ ಪೊಲೀಸ್ ಅಧಿಕಾರಿ ವಾಪಸ್ ನೀಡುವಂತೆ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ರೀತಿಯ ಆರೋಪವನ್ನು ಮಾಡಿದ್ದಾರೆ. ಈಗ ನಿನ್ನೆ ಕೂಡ ಈ ವಿಚಾರ ಚರ್ಚೆಗೆ ಬಂದಿತ್ತು, ಇವತ್ತು ಮತ್ತೆ ಬೇರೆ ಬೇರೆ ಆಯಾಮಗಳ ಮೂಲಕ ಚರ್ಚೆಗೆ ಬರ್ತಾ ಇದೆ. ಆದರೆ ಈವರೆಗೂ ಕೂಡ ಬಾಲಕೃಷ್ಣ ವಿರುದ್ಧ ಯಾವುದೇ ಒಂದು ಕ್ರಮ ಆಗಿಲ್ಲ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಕೋಟೆಕಾರ್ ಬ್ಯಾಂಕ್ ರಾಬರಿ ಏನಿತ್ತು, ಇದರಲ್ಲಿ ಕಳ್ಳರು ಸೆರೆ ಸಿಗ್ತಾರಾ ಅಥವಾ ಚಿನ್ನಾಭರಣಗಳು ವಾಪಸ್ ಆಗುತ್ತಾ ಅನ್ನೋ ರೀತಿಯ ಅನುಮಾನಗಳು, ಆತಂಕ ಇದ್ದಂಥ ಸಂದರ್ಭದಲ್ಲೂ ಕೂಡ ಏನು ಚಿನ್ನಾಭರಣಗಳು ರಿಕವರಿ ಆಗುತ್ತೋ ಅದರಲ್ಲೂ ಕೂಡ ಇನ್ಸ್ಪೆಕ್ಟರ್ ಪಾಲು ಕೇಳಿದ್ದಾರೆ ಅನ್ನುವಂತಹ ಒಂದು ಆರೋಪ, ಒಂದು ಗುಸುಗುಸು ಕೇಳಿ ಬಂದಿತ್ತು. ಈ ಹೊತ್ತಲ್ಲಿ ಅವರಿಗೆ ಕಡ್ಡಾಯ